ಹಾಯ್ ಗುಡ್ ಮಾರ್ನಿಂಗ್. ನಾನಿವತ್ತು ಈ ವ್ಲಾಗ್ನ ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವಿವತ್ತು KR ನಗರ ಟು ಶ್ರವಣೂರು ಹೋಗ್ತಿದ್ದೀವಿ. ಅಂದರೆ ನನ್ನ ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ. ಈ ಊರು ಬಂದು KR ನಗರ ಟು ಹೊಳೆನರಸೀಪುರಕ್ಕೆ ಹೋಗೋ ರೂಟಲ್ಲಿ ಸಿಗೋ ಅಂಥದ್ದು 135 to 40 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಮಗೆ. ಆ್ಯಕ್ಚುಲಿ ಟ್ರೈನ್ ಬಂದು 8:10ಕ್ಕೆ ಇತ್ತು. ನಾವು ಕೂಡ ರೆಡಿಯಾಗಿ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ನಾವು 8:10ಕ್ಕೆ ಬಂದ್ವಿ. ಕರೆಕ್ಟಾಗಿ 1 ನಿಮಿಷ ಲೇಟ್ ಆಗಿದ್ರು. ಇವತ್ತು ನಮಗೆ ಟ್ರೈನ್ ಮಿಸ್ ಆಗೇ ಬಿಡ್ತಿತ್ತು. ನಾವು ಮನೇಲೆ ಟೀ ಕಾಫಿ ಒಂದು ರೌಂಡ್ ತಿಂಡಿ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ. ಇನ್ನು ಹೋಗೋಷ್ಟೊತ್ತಿಗೆ 9:30 10 ಗಂಟೆ ಆಗಿಬಿಡುತ್ತೆ ಅಂತ. ಆದರೆ ನಮ್ಮ ಸಿರಿ ಮಾತ್ರ ತಿಂದಿರಲಿಲ್ಲ ಮನೇಲಿ. ನಾವೇನಾದರೂ ಹೊರಗಡೆ ಹೋಯ್ತೀವಿ ಅಂದರೆ ಸಾಕು, ಅವಳಿಗೆ ಟ್ರೈನಲ್ಲಾದರೂ ಸರಿ ಬಸ್ಸಲ್ಲಾದರೂ ಸರಿ ಒಂದು ಬಾಕ್ಸ್ ರೆಡಿ ಮಾಡಿ ಇಟ್ಕೊಬಿಟ್ಟಿರ್ಬೇಕು. ಟ್ರೈನ್ ಹತ್ತಿದ ತಕ್ಷಣನೇ ಕೇಳ್ತಾಳೆ. ಟೈಮು ಎಷ್ಟು ಬೇಗ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ನಾನೇ ಇಲ್ಲಿ ಓಡಾಡುವಾಗ 4-5 ವರ್ಷದ ಹಿಂದೆ ಸ್ಟೈಲಾಗಿ ರೆಡಿ ಆಗಿಬಿಟ್ಟು ಒಂದು ಬ್ಯಾಗ್ನ ತಾಕೊಂಡು ಬಂದ್ಬಿಡ್ತಿದ್ದೆ. ಬಟ್ ಇವಾಗ ಮಕ್ಕಳು ಮರಿ ಅಂತ ಆದಮೇಲೆ ಅವುಗಳಿಗೋಸ್ಕರನೇ ಬಾಕ್ಸ್ ಅಂತೆ, ಬಾಟ್ಲ್ ಅಂತೆ, ಕರ್ಚೀಫ್ ಅಂತೆ, ಅದು ಇದು ಅಂದ್ಕೊಂಡು ಅವಕ್ಕೋಸ್ಕರನೇ ಒಂದು ಬ್ಯಾಗ್ ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತೀವಿ. ಹುಡುಗಿರ ಲೈಫು ಎಷ್ಟು ಬೇಗ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಇದೇ ರಿಯಾಲಿಟಿನೂ ಕೂಡ. ಬಂತು ನೋಡಿ ನಮ್ಮೂರು ಶ್ರವಣೂರು. ಈ ರೂಟೇ ಒಂಥರ ಚಂದ ಅನಿಸುತ್ತೆ. ಅಂದರೆ ಈ ಹಾಸನ ಕಡೆ ಯಾವ ಕಡೆ ನೋಡಿದ್ರು ಗ್ರೀನ್ ಜಾಸ್ತಿ ಕಾಣಿಸುತ್ತೆ ಮತ್ತು ಗದ್ದೆಗಳು ಜಾಸ್ತಿ ಇರುತ್ತೆ ಈ ಕಡೆ. ಬಂತು ನೋಡಿ ನಮ್ಮ ಮಿನಿ ಅರಮನೆ. ಆ್ಯಕ್ಚುಲಿ ನಾನು ಫ್ರಂಟಿಂದ ಹೋಗ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಣ ಅಂತಿದ್ದೆ. ಬಟ್ ನಮ್ಮನೆ ಫ್ರಂಟು ರೋಡ್ ಸರಿ ಇಲ್ಲ, ಸ್ವಲ್ಪ ಹಾಳಾಗಿದೆ. ಸೊ ಹಂಗಾಗಿ ಹಿಂದೆ ಇರೋ ರೋಡಲ್ಲೇ ಇಳಿದ್ಬಿಟ್ಟು ಮನೆ ಹಿಂದೆಯಿಂದ ಮುಂದೆ ಹೋಗ್ತಾ ಇದ್ದೀವಿ. ನಮ್ಮನೆಗೆ ಹೊರಗಡೆಯಿಂದ ಮನೆ ಒಳಗಡೆ ಹೋದ ತಕ್ಷಣ ಏನೋ ಒಂಥರ ತಣ್ಣಗೆ ಅನಿಸುತ್ತೆ. ಸದ್ಯಕ್ಕೆ ನಮ್ಮನೆ ಹೆಂಗಾಗಿದೆ ಅಂದರೆ ಮನೆ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ, ಮನೇಲಿರೋ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ನಾನಿವಾಗ ಇನ್ನೊಂದು ರೌಂಡು ರೊಟ್ಟಿನ ಬಾರಿಸ್ಬಿಟ್ಟು ಮನೆ ಕ್ಲೀನ್ ಮಾಡೋಕ್ಕೆ ರೆಡಿ ಆಗಬೇಕು. ಯಾಕೆ ಅಂತೀರಾ, ಇಲ್ಲಿಗೆ ನಾವು ಬಂದಿರೋದೇ ಇವಾಗ 3 ದಿನ ಹಬ್ಬ ಇದೆ. ಸೊ ಹಬ್ಬಕ್ಕೆ ಅಂತಲೇ ಬಂದಿರೋದು. ಅಷ್ಟೊತ್ತಿಗೆ ನಾನು ಮೇಲೆ ಬಂದೆ. ಪ್ರಸನ್ನ ಅವ್ರು ಬಂದು ಏನು ಮಾಡ್ತಿದ್ಯಾ ಅಂದ್ಕೊಂಡು ಬಂದರು. ಇನ್ನೇನಾಯ್ತಲ್ಲ ಹಬ್ಬ ಬಂತು ಅಂದರೆ ಅದೇನು ಗೊತ್ತಿಲ್ಲ. ನಮ್ದಂತೂ ಸುಸ್ತು ಮಾಡಿ ಮುಗಿಸೋಕ್ಕೆ ಪಿಟಿ ಗಟ್ಟಿ ಎಲ್ಲ ಆಗ್ಬಿಡುತ್ತೆ. ಸರಿಯಾಗೈತೆ ಧೂಳು. ಇದೇನು ನಮ್ಮೂರು ಐನರ್ ಮನೆ ಹಳೆ ಕಾಲದ ಫೋಟೋ ಆಗೈತಲ್ಲ, ಹಂಗಾಗೈತಿದು. ಇಷ್ಟೊಂದು ಸಿಕ್ಕಾಬಟ್ಟೆ ಧೂಳು ಕಣೋ. ಹಬ್ಬ ಸ್ಟಾರ್ಟ್ ಆಗದೆ ನಾಳೆಯಿಂದ. ನಾವು ನೋಡಿದ್ರೆ ಇವತ್ತು ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಡೀ ಮನೆನ ಒಂದೇ ದಿನದಲ್ಲಿ ಕ್ಲೀನ್ ಮಾಡೋದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸಾಹಸ ಬೇರೆ ಯಾವುದೂ ಇಲ್ಲ ಅನಿಸುತ್ತೆ. ಸದ್ಯಕ್ಕೆ ಇಡೀ ಮನೆ ಎಲ್ಲನೂ ನಾನು ಒಬ್ಳ ಕೈಲೇ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ರಸನ್ನ ಅವ್ರಿಗೆ ಕಸ ಗುಡಿಸ್ಕೊಂಡು ಮಿಕ್ಕಿದ್ದೆಲ್ಲ ನಾನೇ ಕ್ಲೀನ್ ಮಾಡ್ಕೋತೀನಿ, ನೀವು ಮನೆ ಒಂದು ಒರೆಸ್ಕೊಟ್ಬಿಟ್ಟು ಎಲ್ಲಾದರೂ ಹೋಗಿ ಅಂತ ಹೇಳಿದೆ. ಹ್ಞೂ ಅಂತ ಹೇಳಿದರೆ ನೋಡಬೇಕು ಏನು ಮಾಡ್ತಾರೆ ಅಂತ. ಹತ್ಬೇಡ ಕಣೋ, ಅಲ್ಲಿ ಮೇಲೆ ಹತ್ಬೇಡ. ಸರಿ, ನಾನು ಮನೆ ಒರೆಸ್ಕೊಡ್ತೀನಿ, ಬೇಗ ಮುಗಿಸು. ಇಲ್ಲ ಕಣೋ. ಐ ಥಿಂಕ್ ಈ ವ್ಲಾಗಲ್ಲಿ ಒಂದು ಅರ್ಧ ಫುಲ್ಲು ನಮ್ಮ ಮನೆ ಕ್ಲೀನ್ ಮಾಡೋದೇ ಇರುತ್ತೆ ಅನಿಸುತ್ತೆ. ಹೆಂಗೋ ಸದ್ಯ ಕೊಟ್ಟು ಮಾತಂತೆ ಪ್ರಸನ್ನ ಅವರೇ ಮನೆಯೆಲ್ಲನೂ ಒರೆಸ್ಕೊಟ್ರು. ನನಗೆ ಸ್ವಲ್ಪ ಈಸಿ ಆಯಿತು. ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಕಷ್ಟ ಆಗಿಬಿಡ್ತಿತ್ತು ನನಗೆ. ಇದೇ ಗ್ಯಾಪಲ್ಲಿ ನಾನು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ. ಅಲ್ಲೇ ಓಡಾಡ್ತಿದ್ಯಾ, ತುಳಿ ಬಿಡ ಮಗ್ನೆ. ಬೇಡ ಮಗ್ನೆ, 5 ನಿಮಿಷನೂ ಬೇಡ, 1 ನಿಮಿಷನೂ ಬೇಡ. ಇಷ್ಟಕ್ಕೆ ಮುನ್ಸು ನಮ್ಮ ಮಕ್ಳಿಗೆ. ನಾನು ಅಷ್ಟೊತ್ತಿಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದು ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಬಂಗಾರು ಬಂತು ಮಾವಿನ ಹಣ್ಣು ತೊಗೊಂಡು. ತಿಂತೀನಿ ಇರು. ಖಾಲಿ ಮಾಡಿಬಿಡ್ತೀಯಾ? ಸರಿ ಮಾಡು. ಏನು ಅಷ್ಟೇ? ವಾ, ಎಲ್ಲ ತಿನ್ಕೊಬಿಟ್ಟ, ನೀನೇ ಮುಗಿಸ್ಬಿಟ್ಟ? ಚೆಲ್ಬೇಡ. ಹೊಡಿತದೆ ಅವ್ವ. ಯಾಕೆ ಇಲ್ಲಿ ಮಂಚದ ಮೇಲೆಲ್ಲ ಬೀಳ್ಸಿದ್ಯಾ ಅಂತ. ಇಲ್ಲೇ ಒಂಥರ ವೆದರು ಚಿಲ್ಲಾಗೈತೆ ಅಲ್ವಾ ಬೆಳಗ್ಗೆಯಿಂದ ನಮ್ಮೂರಿಗಿನ್ನ. ನಮ್ಮೂರಲ್ಲೇನು ನಿದ್ರು ಶೆಕೆ, ಕುದ್ರು ಶೆಕೆ, ಮಲ್ಕೊಂಡ್ರು ಶೆಕೆ. ಅಂದರೆ ನಮ್ಮ ಅಮ್ಮನ ಮನೇಲಿ KR ನಗರದಲ್ಲಿ ಸಿಕ್ಕಾಬಟ್ಟೆ ಶೆಕೆ ಅಂದರೆ ಶೆಕೆ. ಅಲ್ಲಿಗೂ ಮತ್ತು ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಇಲ್ಲೇ ಎಷ್ಟೋ ಬೆಟರು. ಒಂಥರ ಕೂಲಾಗೈತೆ ಅಲ್ವಾ. ಇಲ್ಲೇ ಮನೆಯಿಂದ ಕೆಳಗಡೆ ಗದ್ದೆ ಇದೆಯಲ್ಲ, ಸೊ ಗ್ರೀನ್ರಿ ಜಾಸ್ತಿ ಅಲ್ವಾ, ಅದಕ್ಕೆ ತುಂಬ ಕೂಲಾಗಿರುತ್ತೆ. ಜಾಸ್ತಿ ಐತೆ. ಆಮೇಲೆ ಹೆಂಗೆ ಗೊತ್ತಾ, ಈ ಹೊಳೆನರಸೀಪುರ, ಹಾಸನ, ಕುಶಾಲನಗರ, ಹೆಬ್ಬಾಲೆ ಎಲ್ಲ ಈ ಸೈಡ್ ಅಲ್ವಾ. ಇದೆಲ್ಲ ಗದ್ದೆಹಳ್ಳಿ ಸೈಡ್ ಥರ ಬರುತ್ತಲ್ಲ.
ಸೊ ಹಂಗಾಗಿ ಇಲ್ಲಿ ಜಾಸ್ತಿ ಗ್ರೀನ್ ಇರುತ್ತಲ್ಲ, ಹಂಗಾಗಿ ವೆದರ್ ಸ್ವಲ್ಪ ಕೂಲಾಗಿರುತ್ತೆ ಅಲ್ಲಿಗೂ ಇಲ್ಲಿಗೂ ಹೋಲಿಸ್ಕೊಂಡ್ರೆ. ಆಮೇಲೆ ಮೈಸೂರು ಅಂದರೆ ಅಲ್ಲಿ ಏನಕ್ಕೆ ಗೊತ್ತಾ ಸಿಕ್ಕಾಪಟ್ಟೆ ಶೆಕೆ, ಅಲ್ಲಿ ಹೀಟ್ ಜಾಸ್ತಿ ಅಲ್ವಾ, ಆ ಸಿಟಿನೇ ಬೇರೆ, ಈ ಸರೌಂಡಿಂಗ್ ಹಾಸನ ಸಿಟಿನೇ ಬೇರೆ. ಅದಕ್ಕೆ ಸ್ವಲ್ಪ ಇಲ್ಲಿ ವೆದರು ಕೂಲಾಗಿರುತ್ತೆ ಅಲ್ವಾ. ಹೌದು, ಇಲ್ಲಿ ತುಂಬ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಈ ಕಡೆ. ಚೆನ್ನಾಗಿರುತ್ತೆ, ಸ್ವಲ್ಪ ಗ್ರೀನ್ ಆಗಿರುತ್ತೆ. ಇನ್ನೇನು ನೀವು ಬೇರೆ ನಾಳೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಇವತ್ತಾನೆ ಊರಿಗೆ ಬಂದಿದ್ವಿ, ನಾಳೆ ಮತ್ತೆ ಶೂಟಿಂಗ್ ಬಂತು ಹೋಗಬೇಕು. ಇದೇ ಪದ್ಧತಿ ನಮ್ದು ಯಾವಾಗಲೂ. ಬೆಂಗಳೂರಲ್ಲಿದ್ದ ಕರೆಕ್ಟಾಗಿ ಕೆಲಸ ಬರಲ್ಲ, ಯಾವಾಗ ನಾವು ಊರ ಕಡೆ ಬರ್ತೀವಿ ಆವಾಗಲೇ ಕೆಲಸ ಸ್ಟಾರ್ಟ್. ಇಲ್ಲ ಶಿವಮೊಗ್ಗ ಅಲ್ವಾ, ಒಂದಿನ ನಾಳೆ ಬೆಳಗ್ಗೆ ನಾಳೆ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಹೆಂಗಿದ್ರು ನಾಡ್ದು ಹಾಗೆ ಆಯ್ತದೆ. ಬರ್ತೀನಿ ಒನ್ ಡೇ ಅಲ್ಲ, ನಾಡಿದ್ದು ಬೆಳಗ್ಗೆ ಬರ್ತೀನಿ. ಸದ್ಯ ಇವತ್ತೊಂದು ಸ್ವಲ್ಪ ಜೀವ ಸಮಾಧಾನವಾಗೈತೆ. ನಮ್ಮೂರಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಅಲ್ಲೇನು ಕುತ್ಕೊಳ್ಳೋಕೆ ಏತಿರ್ಲಿಲ್ಲ, ಸರಿಯಾಗಿ ಊಟನೇ ಮಾಡ್ತಿರ್ಲಿಲ್ಲ ಹೇಳ್ಬೇಕು ಅಂದರೆ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಇವತ್ತು. ಇವಾಗ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ರೆ ಮನ್ಸಿಗೆ ಸಮಾಧಾನ. ನೋಡು ಕರ ಬಿಟ್ಕೊಂಡ್ರೆ ನೋಡು, ಹೋಗಿ ಟೀನಾದರೂ ಕುಡಿಯೋಣ. ಇಲ್ಲ ಇನ್ನೂ ಬಿಟ್ಕೊಂಡಿಲ್ಲ, ಇನ್ನೂ ಬಂದಿಲ್ಲ. ಇನ್ನೊಂದು 10 ನಿಮಿಷ ಬರ್ತಾರೆ. ಇನ್ನೊಂದು 10 ನಿಮಿಷ ಆದಮೇಲೆ ಕರಗಿರ ಬಿಟ್ಕೊಂಡು ಆದಮೇಲೆ ಫ್ರೆಶ್ ಆಗಿರೋ ಹಾಲು ತೊಗೊಂಡು ಟೀ ಮಾಡ್ಕೊಂಡು ಕುಡಿದ್ರೆ ಇನ್ನೊಂದಷ್ಟು ಸಮಾಧಾನ. ಗಾಳಿ ಒಳ್ಳೆ ಚೆನ್ನಾಗಿ ಬೀಸ್ತೈತೆ. ನನ್ನ ಸಿರಿ ಅಂತೂ ಬೆಳಗ್ಗೆಯಿಂದ ಕೈಗೆ ಸಿಕ್ಕಿಲ್ಲ. ಮನೆ ಸುತ್ತ ಎಲ್ಲ ಓಡಾಡು, ಕುಣಿ, ನೆಗ್ದಾಡು ಬರಲ್ಲ. ಇವಾಗ ಗೆಜೆ ಸೌಂಡ್ ಬದೈತೆ ನೋಡಿ, ಕರೆಕ್ಟ್ ಬಂದೇ ಬಿಟ್ಲು. ಎಲ್ಲೋಗಿದೆ ಮಗನೇ? ಕೈಗೂ ಸಿಗಲ್ಲ ಏನಿಲ್ಲ, ಓಡ್ತಾ ಇರೋದೆ. ಫ್ರೀ ಬರ್ಡ್ ಆಗ್ಬಿಟ್ಟವಳೆ. ಮನೆ ಬೇರೆ ದೊಡ್ಡದು, ಸುತ್ತ ಓಡಾಡೋಕ್ಕೆಲ್ಲ ಜಾಗ ಸಖತ್ತಾಗೈತೆ, ಚೆನ್ನಾಗಿ ಮಜಾ ಮಾಡ್ತಾವಳೆ. ಸರಿ, ಅಷ್ಟರೊಳಗೆ ದೀಪನಾದರೂ ಹಚ್ಚು, ಕರ ಬಿಟ್ಕೊಳ್ತಾರೆ, ಟೀನ ಇಡಿವಿ. ನಮ್ಮ ಮನೇಲಿ ಈ ಕಜ್ಜಾಯ ಮಾಡೋ ಹಿಟ್ಟು, ಚಕ್ಲಿ ಎಸಿಟ್ಟು, ಖಾರ ಚಕ್ಲಿ ಎಸಿಟ್ಟು, ತಂಬಿಟ್ಟು, ಹಿಂಗೆ ಅದು ಇದು ಅಂದ್ಕೊಂಡು ನಮಗೋಸ್ಕರನೇ ನಾಳೆ ಬೇಯಿಸೋಕ್ಕೆ ಅಂತ ಕಾಯ್ಕೊಂಡು ಕೂತೀವಿ ಅನಿಸುತ್ತೆ. ಅಯ್ಯೋ ನಾಳೆ ಅಲ್ವಾ, ನಾಳೆಗೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಊಟ ಎಲ್ಲ ಮುಗ್ದಿದೆ. ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.